ನನಗೆ ಏನಂದ್ರೆ ಇದು ಈ ಪೇನ್ ಸರ್ ಲೈಫ್ ಟೈಮ್ ಹಿಂಗ ನನ್ನ ಜೀವನ ಹಿಂಗ ಹೋಗ್ಬಿಡ್ತೀನಿ ಅನ್ಕೊಂಡು ಭಾಳ ಕಷ್ಟ ಅನ್ಸ್ಬಿಡುತ್ತೆ ಸರ್ ನಾವು ನಿಜವಾಗ್ಲು. ಯಾಕಂದ್ರೆ ದುಡ್ಡು ಎಷ್ಟು ಲಕ್ಷ ಖರ್ಚು ಮಾಡಿದ್ರೆ ಏನು ಅನ್ಸಿಲ್ಲ ಸರ್ ನನಗೆ. ದುಡ್ಡಿಂದ ಅಲ್ಲ ತಂದು ಮಕ್ಕಳು ಆಮೇಲೆ ನನ್ನ ಮಕ್ಕಳಿಗೆ ಏನೋ ಎಜುಕೇಶನ್ ಕೊಡ್ಸ್ಬೇಕಂತ ಏನೋ ತಲೆಗೆ ಇಟ್ಕೊಂಡೆ. ನಮ್ಮ ತಂದೆ ತಾಯಿ ನಮ್ಗೆ ಕೊಡ್ಸಕ್ ಆಗಿಲ್ಲ ಅವ್ರಿಗೆ. ನಾನಾದ್ರೂ ಕೊಡ್ಸ್ಬೇಕಂತ. ಕೊಡ್ಸಿ ಸರ್, ಕೊಡ್ಸಿ. ಚೆನ್ನಾಗಿ ದುಡ್ದು ಚೆನ್ನಾಗಿ ಮಕ್ಕಳು ಇದು ಮಾಡಿ ಸರ್. ಆರೋಗ್ಯ ಅನ್ನೋದು, ನೋವು ಅನ್ನೋದು ಯಾವುದಕ್ಕೂ ಅಡ್ಡ ಆಗಲ್ಲ. ಅಡ್ಡ ಆಗ್ಬಾರ್ದು, ಆಗಲ್ಲ. ನಿಮ್ಗಿನ್ನು 32 ವರ್ಷ ಚಿಕ್ಕ ಏಜು, ಇಷ್ಟು ಬಾಡಿ ಹೆಲ್ತ್ ಚೆನ್ನಾಗಿದೆ. ಏನಾಗುತ್ತಾ ಸರ್, ಇವತ್ತು ನೋಡಿ ಹಳ್ಳಿಲಿ ರೈತರಿಗೆ ಯಾವ ಕರೆನೂ ಬರಬಾರ್ದು ಆ್ಯಕ್ಚುಲಿ. ಬಟ್ ಯಾಕೆ ಬರ್ತೈತೆ ಅಂದರೆ ಎಲ್ಲ ನೋಡಿ, ಎಲ್ಲ ಏನೇನು 20 ವರ್ಷ ಮುಂಚೆ ಸಿಟಿನಲ್ಲೆಲ್ಲ ಯಾವುದಾದೆಲ್ಲ ಫುಡ್ ಹಾಳು ಮಾಡಿದ್ದು ಎಲ್ಲ ಹಳ್ಳಿಗೆ ಎಂಟ್ರಿ ಆಗ್ತದೆ. ಕೂಲ್ ಡ್ರಿಂಕ್ಸು, ರಿಫೈನ್ಡ್ ಶುಗರು, ಜಾಮೂನ್ ಮಾಡದಂತೆ ಅವಾಗ ಸಾವುಕಾರರ ಮನೆ ಮಾಡ್ತಿರೋ ಫುಡ್ ಇವತ್ತು ಎಲ್ಲರ ಮನೆಗೂ ಮಾಡ್ತಾರೆ. ಅದನ್ನ ನಾವು ಲೈಫ್ ಸ್ಟೈಲ್ ದೊಡ್ಡದಾಗಿ ಏನೋ ಆಗ್ಬಿಟ್ವಿ ಅಂತ ಅಂದ್ಕೊಂಡ್ರೆ, ಬಟ್ ಅದರಿಂದ ಅವಾಗ ಸಾವುಕಾರಕ್ಕೆ ಕಾಯಿಲೆಗಳು ಬರ್ತಿದ್ದೆ, ಅವೆಲ್ಲ ಕಾಯಿಲೆ ಎಲ್ಲರಿಗೂ ಬರ್ತದೆ. ಈಕ್ವಲ್ ಆಗಿ ಸ್ಪ್ರೆಡ್ ಆಗ್ತಿದೆ. ಅದು ನಮಗೆ ಏನೋ ಸಾಮಾಜಿಕವಾಗಿ ಏನೋ ದೊಡ್ಡರಾದ್ವಿ ಅನ್ನೋದಕ್ಕಿಂತ ನಮ್ಮ ದೇಹ ಹಾಳು ಮಾಡ್ಕೊಂತಿದ್ವಿ ಅಂತ. ಇವಾಗ ಪೂರಿ ಮುಂಚೆ ಯಾರ ಮನೆಗೂ ತುಂಬಾ ಯಾರೋ ಮನೆಗೆ ಒಬ್ಬರು ಮಾಡ್ತಾರೆ, ಇವಾಗ ಶ್ರೀಮಂತರು ಇವಾಗ ಎಲ್ಲರ ಮನೆಗೆ ಮಾಡ್ತಾರೆ ಪೂರಿನ. ಯಾಕಂದ್ರೆ ಮೈದಾ ಹಿಟ್ಟು ರಿಫೈಂಡ್ ಆಯಿಲ್, ಅದು ಅದರಿಂದ ನಮ್ಗೆ ಡ್ಯಾಮೇಜ್ ಆಗ್ತಿರೋದು ಗೊತ್ತಾಗ್ತಿಲ್ಲ ನಮ್ಗೆ. ಈಗ ನಾವು ಕೀಲ್ ನೋವಂದು ತೋರಿಸಿವಿ, ಇದೇನಪ್ಪ ಹೊಸ ಸಮಸ್ಯೆ ಬಂದಂತೆ. ಹೊಸ ಸಮಸ್ಯೆ ಬಂದಿರೋದಲ್ಲ, ಇವೆಲ್ಲ ಸಮಸ್ಯೆಯಿಂದನೂ ನಮಗೆ ನೋವು ಕಾಣಿಸ್ಕೊಂಡೈತೆ. ಈಗ ಫ್ಯಾಟಿ ಲಿವರ್ ಐತೆ ಅಂತ ಆಸ್ಪತ್ರೆಗೆ ಯಾರು ಹೋಗಲ್ಲ, ನೋವು ಐತೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ. ಅವಾಗ ಈ ನೋವು ಯಾಕೆ ಬಂದೈತೆ ಅಂತ ಚೆಕ್ ಮಾಡಿದ್ರೆ ಇವೆಲ್ಲ ಇರ್ತವೆ ಒಳಗಡೆ. ಸೈಲೆಂಟ್ ಕಿಲ್ಲರ್ಗಳು ಇವು, ಸೈಲೆಂಟ್ ಆಗಿರ್ತವೆ, ಮಾಡ್ತಿರ್ತವೆ. ಇವಾಗ ಇದು ಸರಿ ಆಯ್ತಲ್ಲ, ಇದು ನೀವು ಬಂದಿರೋದು ಫ್ಯಾಟಿ ಲಿವರ್ಗೆ ಅಂತ ಬಂದಿಲ್ಲ, ನೀವು ಬಂದಿರೋದು ನೋವಿಗೆ ಅಂತ ಬಂದಿರ. ಈಗ ಫ್ಯಾಟಿ ಲಿವರ್ ಸರಿ ಆಯ್ತಲ್ಲ, ಈ ತರ ನಾವು ಟ್ರೀಟ್ಮೆಂಟ್ ಮಾಡೋದು. ಮೂಲ ಕಾರಣನ ಹುಡುಕ್ಬಿಟ್ಟು ಅಲ್ಲಿ ಸರಿ ಮಾಡ್ಬೇಕು. ಸ್ನೇಹಿತರೆ, ಇತ್ತೀಚೆಗೆ ಫ್ಯಾಟಿ ಲಿವರ್ ಅನ್ನೋದು 100ಕ್ಕೆ 75% ಜನಕ್ಕೆ ಫ್ಯಾಟಿ ಲಿವರ್ ಇದೆ. ಹಂಗಾರೆ ಎಲ್ಲರೂ ಆಲ್ಕೋಹಾಲ್ ಕುಡಿತಾರ? ಆಲ್ಕೋಹಾಲ್ ಕುಡಿಯೋದ್ರಿಂದ ಫ್ಯಾಟಿ ಲಿವರ್ ಬರುತ್ತಾ ಅಂತ ಒಂದು ಕಾಮನ್ ಕ್ವಶನ್ ಇದೆ. ಆಲ್ಕೋಹಾಲ್ ಕುಡಿಯೋದಕ್ಕೂ ಫ್ಯಾಟಿ ಲಿವರ್ಗೂ ಡೈರೆಕ್ಟಾಗೆ ಸಂಬಂಧ ಇದೆ. ಬಟ್ ಅದಕ್ಕಿಂತ ಆಲ್ಕೋಹಾಲ್ಗಿನ್ನ ಡೇಂಜರ್ ಆಗಿರೋದು ಯಾವ್ದು ಗೊತ್ತಾ? ಶುಗರ್, ಫ್ರಕ್ಟೋಸ್. ಶುಗರ್ನ ನೀವು ಯಾವಾಗ ಜಾಸ್ತಿ ಕಂದ್ರೆ ಎಲ್ಲದಕ್ಕೂ ಶುಗರ್. ಇವತ್ತು ಸಕ್ಕರೆ ಇಲ್ದಂಗೆ ಇವನ್ ಹೋಟ್ಲುಗಳಿಗೆ ಇಡ್ಲಿ ಸಾಂಬಾರು ತಿಂದರೆ ಸಾಂಬಾರ್ಗೂ ಸಕ್ಕರೆ ಹಾಕಿರ್ತಾರೆ. ಆ ಲೆವೆಲ್ಗೆ ಶುಗರ್ನ ಯೂಸೇಜ್ ಜಾಸ್ತಿ ಆಗಿದೆ. ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ಗೆ ಮೇನ್ ರೀಸನ್ ಬಂದು ಶುಗರು ಮತ್ತು ರಿಫೈಂಡ್ ಆಯಿಲ್. ಎಲ್ಲದಕ್ಕೂ ರಿಫೈಂಡ್ ಆಯಿಲ್ ಮತ್ತು ಸಕ್ಕರೆ ಬೆಲ್ಲ ಎಲ್ಲನೂ ಒಂದೇ ಕ್ಯಾಟಗರಿನೇ. ಅದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅದನ್ನ ಯೂಸ್ ಮಾಡೋದ್ರಿಂದ ಲಿವರಲ್ಲಿ ಫ್ಯಾಟ್ ಅಕ್ಯುಮಿಲೇಟ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅವಾಗ ಲಿವರ್ ಎಂಜೈಮ್ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಒಂದು ಪೇಷಂಟ್ ಬಂದಿದ್ರು, ಆಂಜನೇಯ ಅಂತ. ಅವರು ಸಕ್ಕರೆ ತಿಂತಿರೋದ್ರೆ ಇಲ್ಲ ಸರ್ ನಾನು ಸಕ್ಕರೆ ಅಂದ್ರೆ ಆಗಲ್ಲ ಅಂತಾರೆ. ಬಟ್ ಟೀ ಮಾತ್ರ ಕುಡಿತಾರೆ. ಸಕ್ಕರೆ ಹಾಕಿದಂಗೆ ಟೀ ಕುಡಿರ್ತಾರ? ಸಕ್ಕರೆ ಹಾಕೇ ಬಿಟ್ಟು ಎಷ್ಟು ದಿನಕ್ಕೆ ಎಷ್ಟು ಸರಿ ಕುಡಿತಿದ್ರಿ ಅವಾಗ? ಅದೇ ಒಂದು ಲೋಟಿಗೆ ಯೂಶಲಿ 1 ಚಮಚ ಇದ್ದೇ ಇರುತ್ತೆ ಸಕ್ಕರೆ. ಒಂದು ಚಮಚಗೆ 5 ಗ್ರಾಮ್ ಇರುತ್ತೆ. ಅಂದರೆ 10 ಸರಿ ಕುಡಿದಿರಂದ್ರೆ 50 ಗ್ರಾಮ್ ಸಕ್ಕರೆ. ಒಂದು ದಿನಕ್ಕೆ 50 ಗ್ರಾಮ್ ಹೋಯ್ತು ಅಂದ್ರೆ ಲಿವರ್ ತಡ್ಕೊಳಕ್ಕೆ ಆಗೋದೇ ಇಲ್ಲ. ಆಬ್ವಿಯಸ್ಲಿ ಫ್ಯಾಟಿ ಲಿವರ್ ಜಾಸ್ತಿ ಆಯಿತು. ಅವ್ರಿಗೆ SGOT SGPT ಲಿವರ್ ಎಂಜೈಮ್ಸು 49 ಇತ್ತು, ಮತ್ತೆ 79 ಆಗಿತ್ತು. ಇವಾಗ ಅವ್ರಿಗೆ ಅದು ಬಿಟ್ಟಿದ್ರ ಟೀ, ಇವಾಗ ಸಕ್ಕರೆ ಬೆಲ್ಲ ಎಲ್ಲ ಬಿಟ್ಟಿದ್ರು. ಸರ್ ನಾನು ವಿಡಿಯೋ ನೋಡ್ಬಿಟ್ಟು ಬರೋಕ್ಕಿಂತ ಮುಂಚೆ ಒಂದು ಮಂತ್ ಬಿಟ್ಟ ಮೇಲೆ ಈ ಕಡೆ ಬಂದಿಲ್ಲ. ಅದು ರಿಸಲ್ಟ್ ಬಂದ ಮೇಲೆ ಅಪೋಸಿಟ್ ಮಾಡೋರು ನನಗೆ, ನೀನು ಬರೀ ಇದೆ ಹೇಳಿದ್ರು ಅವರು ನನಗೆ. ಫೇಸ್ಬುಕ್ ಅಲ್ಲಿ ನೋಡ್ತಿ ಹೋಗ್ತಿ ಆರಾಮಾಗಲ್ಲ, ನಾನೇ ಮಾಡಿ ಮೊನ್ನೆ ಸರಿ ಬಂದಾಗ ನಿಮ್ ಭೇಟಿ. ಅಲ್ಲ ಮುಂಚೆ ಎಷ್ಟು ವರ್ಷದಿಂದ ನಾವಿರೋ? 5 ವರ್ಷ ಆಯ್ತು. 5 ವರ್ಷದಿಂದ ಎಷ್ಟು ಆಸ್ಪತ್ರೆ ತೋರಿಸಿರ? ಲೆಕ್ಕ ಬಿಡು ಸರ್, ಲೆಕ್ಕನೇ ಇಲ್ಲ. ಹುಬ್ಳಿಯಲ್ಲಿ 4 ಹಾಸ್ಪಿಟಲ್. ಆಮೇಲೆ ಅವೆಲ್ಲ ಹೆಸರು ಹೇಳ್ಬಾರ್ದು. ಅದೇ ಆಸ್ಪತ್ರೆ ನಾವು ಹಾಕಿದ್ರೆ ಬೀಪ್ ಹಾಕ್ಬಿಡ್ತೀವಿ, ಯಾಕೆ ಬೇಕು ಅದಕ್ಕೆ. ಅದೆಲ್ಲ ಹೆಸರು ಹೇಳೋದ್ ಬೇಡ. ಬಟ್ ನಾನು ಇದು ಫೇಸ್ಬುಕ್ ಅಲ್ಲಿ ಜಾಸ್ತಿ ನಾನು ಫೇಸ್ಬುಕ್ ನೋಡ್ತಾ ಇದ್ದೆ. ನೋಡ್ಬೇಕಾದ್ರೆ ಅದನ್ನ ನೋಡಿದಾಗ ಅದನ್ನ ನಾನು ಇವ್ರು ಯಾರಿಗೆ ಹೇಳೋದಕ್ಕಿಂತ ಮುಂಚೆ ಯಾಕೋ ಸುಮ್ಮನೆ ಟೀ ಕುಡಿಯೋಕೆ ಅಂತ ರೆಡಿ ಮಾಡಿದ್ರೆ, ಇಲ್ಲ ಇವತ್ತಿಂದ ನಾನು ಡಿಸೈಡ್ ಮಾಡ್ಬಿಟ್ಟು ಟೀ ಕುಡಿಬಾರ್ದು ಅಂತ. ಅದಕ್ಕೆ ಅಂತ ಕೇಳಿದ್ರು, ಏನೋ ಬಿಡ್ಬೇಕಂತ ಅನ್ಸ್ತದೆ. ಬಿಟ್ಟ ಮೇಲೆ 1 ಮಂತ್ ಕಂಟಿನ್ಯೂ ಬಿಟ್ಟಿನಿ ಸರ್. ಅದು ಬಿಟ್ಟೇ ಬಿಡ್ಬೇಕಂತೇಳಿ. ಆಲ್ಕೋಹಾಲ್ ಹೆಂಗ ಎಡಿಟ್ ಆಗಿರ್ತಾರೆ ಆ ತರ ನನಗೆ ಎಡಿಟ್ ಆಗ್ಬಿಟ್ಟು, ಆ ತರ ಎಡಿಟ್ ಆದಾಗ ನಾನು ಏನ್ ಅನ್ಸ್ತು, ಬಿಟ್ಟ ಮೇಲೆ ಸ್ವಲ್ಪ ನನಗೆ ರಿಸಲ್ಟ್ ಬಂತು, ಪೇನ್ ಕಡಿಮೆ ಆಯ್ತು. ಬರೀ ಟೀ ಬಿಟ್ಟಿರೋದ್ರಿಂದ ಒಂದೇ ಬಿಟ್ಟ ಮೇಲೆ ಏನ್ ಮಾತ್ರ ತಗೊಂಡಿಲ್ಲ, ಏನ್ ಮಾಡಿಲ್ಲ, ಬರೀ ಟೀ ಬಿಟ್ಟಿರೋದು. ಗೋಧಿ ಐಟಮ್ ಎಲ್ಲ ಬಿಟ್ಟಿದ್ದೇನೆ ಸರ್, ಅದಕ್ಕಿಂತ ಮುಂಚೆನೆ ಬಿಟ್ಟಿದ್ದೆ. ಬಟ್ ಅದನ್ನ 1 ಮಂತ್ ಅದನ್ನ ಬಿಟ್ಟ ಮೇಲೆ ನನಗೆ ರಿಸಲ್ಟ್ ಬಂತು. ನಾನು ಇನ್ನೂ ಟ್ರೀಟ್ಮೆಂಟ್ ತಗೊಂಡಿದ್ದಲ್ಲ. ಅವತ್ತು ಗೆಸ್ ಮಾಡಿದೆ ಸರ್ ಕಡೆ ಹೋದ್ರೆ ನನಗೆ ಇದಾಯ್ತು ಅಂತ.
ಆಮೇಲೆ ಫಸ್ಟ್ ಟೈಮ್ ಬಂದಾಗ ನೀವು ಸಿಗಲ್ಲ, ಸೆಕೆಂಡ್ ಟೈಮ್ ಸಿಗಲ್ಲ, ಮೂರನೇ ಟೈಮ್ ಈ ತರ ಪ್ರಾಬ್ಲಮ್ ಇರೋವ್ರಿ ನಮ್ ನಿಜವಾಗ್ಲೂ ನಮ್ಗೆ ಏನ್ ಗೊತ್ತಿದ್ದಿಲ್ರಿ. ನಮ್ಮ ಅಕ್ಕನ್ ಮಗ ನರ್ಸಿಂಗ್ ಗೊತ್ತನ್ರಿ, ಅವನಿಗೆ ಬಾಳ ಮನೆ ಸರಿ ಬಂದ ಬಾಳ ಆರಾಮಿದ್ದಿಲ್ರಿ. ನಮ್ಮ ಮನೆಯವ್ರಿಗೆ ಅಡ್ಡಾಡಕ್ ಆಗ್ತಿರ್ಲಿಲ್ರಿ. ಅದ್ ಹಂಗೆ ಕರ್ಕೊಂಬಂದ್ ತೋರ್ಸ್ಕೊಂಡ್ ಹೋಗಿನ್ರಿ. ಬಾಟ್ಲಾದ ಹಾಕಿದ್ನು ಆರಾಮ ಆದ್ರಿ. ಆರಾಮ ಇಲ್ಲ ಅಂತ ಅಂದಾಗ ಮಾತಾಡ್ಸಕ್ ಬಂದಿದ್ರಿ ಎಲ್ಲ ನಮ್ಮ ಮನೆಯವ್ರು. ನಮ್ ತಂಗಿ ಅಗ್ರಿಕಲ್ಚರ್ ಓದ್ತಾಳ್ರಿ, ನಮ್ಮ ಅಕ್ಕನ ಮಗ ನರ್ಸರಿ ಓದ್ತಾನ್ರಿ ರಾಯಚೂರ. ಇವೆಲ್ಲ ರಿಪೋರ್ಟ್ ನೋಡಿ, ಆಂಟಿ ಈ ರಿಪೋರ್ಟ್ ನಾಗೆಲ್ಲ ಇಷ್ಟು ಪ್ರಾಬ್ಲಮ್ ಅದಾವ, ನಿನ್ಗೆ ಯಾಕೆ ಕೇಳಿಲ್ಲ ಕಕ್ಕ, ನೀನ್ ಯಾಕೆ ಕೇಳಿಲ್ಲ ಡಾಕ್ಟರ್? ನಿಜವಾಗ್ ನಾನು ಹೋಗಿಲ್ಲಪ್ಪ, 2-3 ಸರಿ ಹೋಗ್ಯಾನಂದ್ರೆ ನಿಮ್ ಅಕ್ಕನ ಜೋರಿ ನಾನು ಹೋಗಿಲ್ಲ. ಅಲ್ಲಿ ಹೋಗಿ ನಮ್ಮ ಮಗ ಏನಂದ ಸರ ಅದನ್ನ ನೋಡಿ ಲಿವರ್ ನೋಡಿ ಕಕ್ಕ ಸ್ವಲ್ಪ ಡ್ರಿಂಕ್ಸ್ ಕಡಿಮೆ ಮಾಡೋದು. ನಾನು ಈ 32-35 ವರ್ಷ ಆದ್ರೆ ಇವತ್ತರೆಗೆ ಆಲ್ಕೋಹಾಲ್ ಟಚ್ ಮಾಡಿಲ್ಲ ಸರ್ ನಾನು. ಹಂಗಾಗಿ ಈ ಸರಿ ನಾನು ಇದೇನಪ್ಪ ಆಲ್ಕೋಹಾಲ್ ಟಚ್ ಮಾಡಲ್ಲ, ನಾನು ಹಿಂಗ್ ಯಾಕೆ ಲಿವರ್ ಆಯ್ತು ಅಂತ ಇವ್ರೆಲ್ಲಾರ ಬಾಳ ಕ್ಲಾಸ್ ತಗೊಂಡ್ರ ಸರ್. ಅದಕ್ಕೆ ನಮ್ಮ ಸಸ್ಯನ ಕರ್ಕೊಂಡ್ಬಂದೆ ಬಾರಮ್ಮ ಸರ್. NAFLD ಅಂತ ಸ್ನೇಹಿತರೆ, ನಾನು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ನೀವು ಆಲ್ಕೋಹಾಲ್ ತಗೊಂಡಾಗ ಎಷ್ಟು ಲಿವರ್ ಡ್ಯಾಮೇಜ್ ಆಯ್ತೋ ಅದು 10ರಷ್ಟು ನೀವು ಶುಗರ್ ಇಂದ ಡ್ಯಾಮೇಜ್ ಆಗುತ್ತೆ. ಅದು ಯಾಕಂದ್ರೆ ಈಗ ನೀವು ಆಲ್ಕೋಹಾಲ್ ಕುಡಿದ್ರೆ ನಿಮ್ಗೆ ಏನಂತ ಹೇಳಿ ಕೆಟ್ಟ ಮನುಷ್ಯ ಅಂತ, ಟೀ ಕುಡಿದ್ರೆ ಕೆಟ್ಟ ಮನುಷ್ಯ ಅಂತಾರ. ಅದನ್ನ ಒಳ್ಳೆ ಫ್ರೆಂಡ್ ಆಗಿ ಸಕ್ಕರೆ ನಮ್ಮ ದೇಹಕ್ಕೆ ಎಂಟ್ರಿ ಆಗುತ್ತೆ ಫಸ್ಟ್. ಬಟ್ ಆಲ್ಕೋಹಾಲ್ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅದರ 10ರಷ್ಟು ಡ್ಯಾಮೇಜ್ ಮಾಡುತ್ತೆ ಲಿವರ್ನ ಸಕ್ಕರೆ. ಹಂಗಾಗಿನೇ ನಾವು ಯಾವತ್ತೂ ಕೂಡ ಅದ್ರಲ್ಲಿ ನಾವು ಆಲ್ಕೋಹಾಲ್ ಬರ್ದಿಲ್ಲ. ಬಟ್ ಆಲ್ಕೋಹಾಲ್ ಎಲ್ಲರಿಗೂ ಅರ್ಥ ಆಗುತ್ತೆ, ಬಿಡಬೇಕು, ಕೆಟ್ಟ ವಸ್ತು ತಗೋಬಾರ್ದು ಅಂತ. ಬಟ್ ಒಳ್ಳೆ ತಂದಾಗಿ ಇರ್ತಾವೆ ನೋಡ್ರಿ ಆ ವಿಷಯಗಳು, ಅವನ್ನ ನಾವು ಫಸ್ಟ್ ಬರ್ದಿರೋದಲ್ಲಿ. ಯಾಕಂದ್ರೆ ಆ ಪೇಷಂಟ್ಗಳಿಗೆ ಅರ್ಥ ಆಗುತ್ತೆ, ಆಲ್ಕೋಹಾಲ್ ತಗೋಬಾರ್ದು, ಸಿಗರೇಟ್ ಸೇದಬಾರ್ದು, ಎಲ್ಲ ಕಡೆ ಪ್ರಚಲಿತ ಆಗ್ಬಿಟ್ಟಿದೆ, ಕಾಮನ್ ಅದು. ಅದಕ್ಕಿಂತ ಬಿಟ್ಟು ಒಳ್ಳೆ ತರ ಇರ್ತಕ್ಕಂಥದ್ದು ಯಾರು, ಟೀ ಕಾಫಿ ಕುಡಿತಾನೆ. ಟೀ ಕಾಫಿ ಅಭ್ಯಾಸ ಇದ್ಬಿಟ್ಟು ಕುಡಿತಾನೆ ಅಂತ, ಅದೇ ಎಣ್ಣೆ ಕುಡಿತಾನೆ ಅಂದ್ರೆ ಆತರ ಕೆಟ್ಟ ನೋಡ್ತಾನೆ. ಅದಕ್ಕೆ ಒಳ್ಳೆಯರಾಗಿ ನಮ್ ಜೊತೆಗೆ ಇದ್ಕೊಂಡು ನಮ್ ಪ್ರಾಬ್ಲಮ್ ಮಾಡ್ತಿರ್ತಕ್ಕಂಥದ್ದು ಬಂದು ಟೀ ಕಾಫಿ, ರಿಫೈನ್ಡ್ ಆಯಿಲು, ಆಮೇಲೆ ರಿಫೈನ್ಡ್ ಶುಗರು, ಹಾಲು, ಗೋಧಿ, ಮೈದಾ, ಬೇಕರಿ ಫುಡ್, ಮುಖ್ಯವಾಗಿ ಬೇಕರಿ ಫುಡ್, ಮೈದಾ, ಡಾಲ್ಡಾ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ. ಸೊ ಅವನ್ನ ನಾವು ಅವಾಯ್ಡ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿಲ್ಲದಂಗೆ ನೀವು ಹೇಳಿರಲ್ಲ, ಬರೀ ಅವ್ನು ಬಿಟ್ರೆ ಸಾಕು ನೋವು ಇಂಪ್ರೂವ್ಮೆಂಟ್ ಆಗುತ್ತೆ. ಬೇರೆ ಏನ್ ಮಾಡೋದೇ ಬೇಡ, ಅವ್ನು ಬಿಟ್ರೆ ಸಾಕು ಇಂಪ್ರೂವ್ಮೆಂಟ್ ಆಗುತ್ತೆ. ಹಂಗೆ ನೀವು ಲಿವರ್ ಟೆಸ್ಟ್ ಮಾಡಿದಾಗ ಹೋದ್ ಸರಿ SCOT SCPT 74 ಹೋಯ್ತೀವಿ, 26ಕ್ಕೆ ಬಂದಿತ್ತೆ. SCOT ಬಂದು 49 ಇತ್ತು, 19ಕ್ಕೆ ಬಂದಿತ್ತೆ ಸರ್. ನನಗೆ ನನಗೆ ಹಾಸ್ಪಿಟಲ್ ಮೇಲೆ ನನಗೆ ನಂಬಿಕೆ ಇದೆ, ಇವ್ರಿಗೆ ನಂಬಿಕೆ ಇರ್ಲಿಲ್ಲ. ಒಂದು 6-7 ಜನ ಕುಂತ್ಕೊಂಡು ನನಗೆ ಒಂದು 20 ದಿವಸದಿಂದ ಫುಲ್ ಕ್ಲಾಸ್ ತಗೊಂಡ್ರೆ. ನಾನು ಟ್ಯಾಕ್ಟ್ರಿ ಡ್ರೈವರ್, ಬಟ್ ಆದ್ರೆ ನಾನು ಆಲ್ಕೋಹಾಲ್ ಡ್ರೈವರ್ ಅಲ್ಲ. ಅದು ಸತ್ಯವಲ್ಲ. ನಾ ಯಾಕಂದ್ರೆ ನನಗೆ 2 ಮಕ್ಳು ಇದಾರೆ. ಅಲ್ಲ ನಿಮ್ ನೋಡ್ರಿ ಆಲ್ಕೋಹಾಲ್ ತಗೊಂಡ್ರೆ ನೋಡ್ರಿ ಅದು ಮುಖ ನೋಡ್ರಿ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಆಲ್ಕೋಹಾಲ್ ತಗೊಂಡಕ್ಕಿಂತ ಮುಂಚೆ ಈ ತರ ಎಲ್ಲ ಕ್ಲಾಸ್ ತಗೊಂಡ್ಬಿಟ್ರಲ್ಲ ನನ್ನ ಮನೆಯವ್ರಿಗೆ ಎಲ್ರು ಅಂತೇಳಿ ಗೊತ್ತಿಲ್ಲದಂಗೆ ಆಲ್ಕೋಹಾಲ್ ತಗೊಂತಿರ್ಬೋದು ಅಂತ ಅನ್ಕೊಂಡಿದ್ರು. ಅಲ್ರಿ ಸರ್, ಆ ತರನು ಅನ್ಕೊಂಡಿಲ್ರಿ. ಈಗ 5 ವರ್ಷದಿಂದನೂ ಎಲ್ಲ ಸಿಕ್ಕಾಪಟ್ಟೆ ಹಾಸ್ಪಿಟಲ್ ತೋರ್ಸಿವ್ರಿ, ಟ್ಯಾಬ್ಲೆಟ್ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ ನುಂಗ್ಯಾರಿ. ಆತರ ಎಲ್ಲಾ ತರ ಯೋಚನೆ ಮಾಡಿ ಒಂದು 10-15 ಲಕ್ಷ ಮೇಲೆ ಹಾಳು ಮಾಡಿರ್ತೀನಿ ನೋಡಿ ಸರ್. ಅವ್ರೊಬ್ರೇ ಬಂದಾಗ ಈ ತರ ಟೆಸ್ಟ್ ಮಾಡ್ಸ್ಕೊಂಡ್ರಿ. ಅವ್ರು ಹೇಳಿಲ್ರಿ ನನ್ ಮುಂದ, ಅವ್ರು ಹೇಳಿಲ್ಲ. ನಮ್ಮ ಅಕ್ಕನ ಮಗ ಹೇಳಿದ್ಮೇಲೆ ಕನ್ಫರ್ಮ್ ಆಯ್ತ್ರಿ. ಆದ್ರೂ ನಾನು ಹೋಗ್ಲಿ, ನಮ್ಮ ಅಕ್ಕನ ಮಗ ಏನ ಈ ವರ್ಷ ಓದಕತ್ತ ನರ್ಸಿಂಗ್, ಯಾಕ ಕ್ಲಿಯರ್ ಗೊತ್ತಿರಲ್ಲ ಅಂತ ಅನ್ಕೊಂಡ್ ಮತ್ತೆ ಇನ್ನೊಬ್ರು ಶಿಕ್ಷಕರು ಕೇಳ್ಕೊಂಡ್ರಿ. ಅವ್ರಾದ್ರೂ ಹೇಳಿದ್ರು, ಇಲ್ಲ ಕರೆಕ್ಟ್ ಐತಿ, ಈ ಸರಿ ಓದಕ್ ಕ್ಲಿಯರ್ ಆಗಿ ಕೇಳ್ಕೊಂಬ ಅಂದ್ರಿ. ಬಟ್ ಇಂಪ್ರೂವ್ಮೆಂಟ್ ಆಯ್ತಲ್ಲ ಸರ್. ಹಾಗೆ ಸರ್. ಆಮೇಲೆ ಈ ತರ ಕುಂತ್ಕೊಂತೀನಲ್ಲ ಸರ್, ಈಗ ಒಂದು 15 ದಿವಸ 20 ದಿವಸದಿಂದ ಇಲ್ಲಿ ಸ್ವಲ್ಪ ಇಲ್ಲಿ ಪೇನ್ ಸ್ಟಾರ್ಟ್ ಆಗಿದೆ. ಸರಿ ಮಾಡೋಣ, ಸ್ವಲ್ಪ ಪ್ರೋಟೀನ್ ಕಮ್ಮಿ ಇದೆ ಅನ್ಸುತ್ತೆ. ಪ್ರೋಟೀನ್ ಬರ್ಕೊಡ್ತೀನಿ ಪೌಡರ್, ಪ್ರೋಟೀನ್ ಪೌಡರ್. ನಮ್ಗೆ ಈಗ ಒಂದು 20 ದಿವಸ ವಿಟಮಿನ್ ಡಿ ನೇ ಮೇನ್. ವಿಟಮಿನ್ ಡಿ, ವಿಟಮಿನ್ ಕೆ. ಒಂದು 20 ದಿವಸದ ಹಿಂದೆ ಕಂಪ್ಲೀಟ್ 99% ಕಂಪ್ಲೀಟ್ ವಾಶ್ ಕಡಿಮೆ ಆಗಿತ್ತು ಸರ್. ಅದು ಮತ್ತೆ ಸ್ವಲ್ಪ ಯಾಕೋ ಕಣ್ಣೇನಾಯ್ತು ಅದಕ್ಕೆ ಮೊನ್ನೆ ಸ್ವಲ್ಪ ನಮ್ಮ 3 ದಿವಸದಿಂದ ಈ ತರ ಸ್ವಲ್ಪ, ಆಮೇಲೆ ಅಲರ್ಜಿ ತರ ಆಗ್ತದೆ ಸರ್. ಅಲರ್ಜಿ ಫಂಗಸ್ ಕ್ರೀಮ್ ಕೊಟ್ಟು ಅಪ್ಲೈ ಮಾಡಿ. ಸರ್ ಅಂದ್ರೆ ಇವ್ರೀಗ ನಿಮಗೆ ಇವಾಗ 99% ಕಡಿಮೆ ಆಗಿ ನೋವು 50% ಇದೆಯಲ್ವಾ, 50% ಆಗಿದೆ. ನೋಡೋಣ, ಮಾತ್ರೆಗಳು ಚೇಂಜ್ ಮಾಡಿ ಕೊಡ್ತೀನಿ. ಲಿವರ್ ಇನ್ನೂ ಸ್ವಲ್ಪ ಕ್ಲೀನ್ ಆಗ್ಲಿ. 20-60 ಬಂದಿದೆ, ಅದು 20 ಒಳಗೆ. ಇಲ್ಲಿ ಪೇನ್ ಬಂದಿತ್ತಲ್ಲ ಸರ್, ಇಲ್ಲಿ ಪೇನ್ ಬಂದಾಗ ಸ್ವಲ್ಪ ಲಿವರ್ ಕಡೆ ಸ್ವಲ್ಪ ಲೈಟ್ ಆಗಿ ಯಾವ ಇಲ್ಲ ಲಿವರ್ ಇಂದ ಪೈನ್ ಬರಲ್ಲ. ಫ್ಯಾಟಿ ಲಿವರ್ ಇದ್ರೆ ಪೈನ್ ಬರಲ್ಲ. ಗ್ರೇಡ್ 3 ಹೋದ್ರೆ ಪೈನ್ ಬರಲ್ಲ. ಅದು ಸೈಲೆಂಟ್ ಕಿಲ್ಲರ್. ಫ್ಯಾಟಿ ಲಿವರ್ ಸರ್ ಕಡೆ ಏನಂದ್ರೆ ಸರ್, ಇಲ್ಲಿ ಸ್ವಲ್ಪ ನರ್ವ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ಅದೇ ಮಲಿಕಳಿ ಚೆಕ್ ಮಾಡ್ತೀನಿ. ಅದೇ L4-L5 ಸಿವಿಯರ್ ಡಿಸ್ಕ್ ಇದೆ. ನೀವು ಮತ್ತೆ 5 ವರ್ಷ ತೋರಿಸಿದ್ರಲ್ಲ, ಏನ್ ಹೇಳ್ತಾ ಇದ್ರಲ್ಲ ಸರ್? ಅವ್ರು ಏನ್ ಹೇಳಿಲ್ಲ ಸರ್, ಅದು ಅದೇ ನರದ್ ದೋಷ ಅಂತ ಅಷ್ಟೇ ಹೇಳಿದ್ರು. ಬಟ್ ಈ ತರ ಏನ್ ಹೇಳಿಲ್ಲ, ರೆಸ್ಟ್ ಮಾಡ್ಬೇಕು. ಗಾಡಿ ಓಡಿಸೋದ್ ಬಿಟ್ಟು ರೆಸ್ಟ್, ಕೆಲಸ ಮಾಡೋದ್ ಬಿಟ್ಟು ರೆಸ್ಟ್ ಮಾಡಿದ್ರೆ ನಡೆಯಲ್ಲ ಸರ್, ಮನೆ ನಡೆಯಲ್ಲ. ಕೆಲ್ಸಕ್ಕೆ ಹೋಗ್ಬಿಟ್ಟಿಲ್ಲ ಸರ್ ನಾನು. ಇವಾಗ ಹೋಗ್ತಿದ್ರಿ ತಾನೆ? ಇಲ್ಲ ಸರ್, ಇನ್ನೂ ಹೋಗಿಲ್ಲ ಸರ್. ಆದ್ರೂ ಸಣ್ಣ ಪುಟ್ಟ ಹೊಡೆದೇ ಮಾಡಿ ಗಾಡಿಯಲ್ಲಿ ಹೊಡಿರಿ. ಮಲ್ಕಳಿ ಕಾಲೆತ್ತಿ